ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚು ಮತದಾನವಾಗಲು ಜನರನ್ನು ಪ್ರೇರೇಪಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಚಪ್ಪರದ ಕಲ್ಲುವಿನಲ್ಲಿ ಮತದಾನ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮತದಾನದ ಬಗ್ಗೆ ಅರಿವು ಮೂಡಿಸಲು ಬಿಸಿ ಗಾಳಿ ಬಲೂನ್ ಹಾರಿಬಿಡುವುದು ಹಾಗೂ ಮತದಾನ ಜಾಗೃತಿಯ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಮೇಲ್ಗಡೆ ಕೂಡ ಮಾಡಬಹುದು, ಕೆಳಗೂ ಮಾಡಬಹುದು. ಅಂದ್ರೆ ನಾವೆಲ್ಲರೂ ಬಂದು ಬಳಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸಲು ಅನುಕೂಲವಾಗುವಂತೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 26ರಂದು ನಡೆಯಲಿರುವ ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸಬೇಕೆಂದು ಮನವಿ ಮಾಡಿದರು. ನಾವೆಲ್ಲರೂ ನಮ್ಮ ಮತದಾನದ ಹಕ್ಕನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಾವು ನಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಅನ್ನೋಂಥದ್ದು ಒಂದು ಸಂದೇಶ. ಮತ್ತು ಯಾರು ಮತದಾನದಿಂದ ಹಿಂದೆ ಉಳಿಯದೆ 100% ಬಂದು ಮತದಾನವನ್ನು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಾವು ಜಿಲ್ಲಾಡಳಿತದ ಕಚೇರಿ ಮೂಲಕ ಸಾರಲಿಕ್ಕೆ ಇಷ್ಟ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸುವಂತೆ ಮಾಡುವುದು ಜಾಗೃತಿ ಅಭಿಯಾನದ ಉದ್ದೇಶವಾಗಿದೆ ಎಂದರು. ಯಾರು ಜನರು ಇದ್ದಾರೆ ಅವರಲ್ಲಿ ವೋಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಸೊ ನಾವು ಮೇನ್ಲಿ ಫೋಕಸ್ ಮಾಡ್ತಾ ಇದೀವಿ ಅರ್ಬನ್ ವೋಟರ್ಸ್ ಬಗ್ಗೆ, ಮತ್ತು ರೂರಲ್ ಅಲ್ಲಿ ನಮಗೆ ಸಮಾಧಾನಕರವಾದಂತಹ ವೋಟಿಂಗ್ ಇದೆ, ಬಟ್ ಅರ್ಬನ್ ಅಲ್ಲಿ ಸ್ಟಿಲ್ ಇನ್ನೂ ಅಷ್ಟು ಸಮಾಧಾನಕರ ಇಲ್ಲ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದೆಮ್. ತಮ್ಮಲ್ಲೂ ಮಾಧ್ಯಮ ಮಿತ್ರರಲ್ಲೂ ಒಂದು ಅಪೀಲ್ ಇದೆ, ತಾವು ಹೆಚ್ಚು ಜಾಗೃತಿನ ಮೂಡಿಸಿ ಮತ್ತು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳಿ ಪಬ್ಲಿಕ್ ಅಲ್ಲಿ ಅವೇರ್ನೆಸ್. ಕಿರುನಟ ರಘು ಹೆಚ್ಚು ಮತದಾನವಾಗುವಂತೆ ಜನರಲ್ಲಿ ಅರಿವು ಮೂಡಿಸಲು ಬೀದಿ ನಾಟಕಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ನನಗೇನಂದ್ರೆ ಬೀದಿ ನಾಟಕ ಮಾಡಿರೋದಾಗಿರ್ಬೋದು, ಈಗೆಲ್ಲ ಯೂತ್ಸ್ ಎಲ್ಲ ಏನಾಗಿದೆ ರೀಲ್ಸ್ಗಳಲ್ಲಿ 15 ನಿಮಿಷ ಶಾರ್ಟ್ಸ್ ಅಲ್ಲಿ ಏನ್ ಹಾಕ್ಬೋದು, ಯಾಕೆ ನಾವು ಮತದಾನ ಮಾಡಬೇಕು ಅಂತ. ಈಗ ರಜಾ ಕೊಟ್ಟಂದ್ರೆ ಮಜಾ ಮಾಡಕ್ಕೆ ಹೋಗ್ಬಿಡ್ತಾರೆ. ಸೊ ಆ ಥರ ಆಗೋದು ಬೇಡ, ನಮ್ಮ ಹಕ್ಕನ್ನು ನಾವು ಚಲಾಯಿಸಲೇಬೇಕು ಅಂತ ಹೇಳಿ ಅದ್ರ ಮುಖಾಂತರ ನಾವು. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಕೇಂದ್ರಕ್ಕೆ ಮತದಾರರನ್ನು ಕರೆತರಲು ಚಿಕ್ಕಮಗಳೂರು ಜಿಲ್ಲಾಡಳಿತ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಅದರಲ್ಲೂ ಗೋಡೆ ಬರಹದ ಮೂಲಕ ಮತದಾನಕ್ಕೆ ಬನ್ನಿ ಎಂದು ಜನರಿಗೆ ಆಹ್ವಾನ ನೀಡುವ ಮೂಲಕ ವಿಭಿನ್ನವಾಗಿ ಅರಿವು ಮೂಡಿಸುವ ಕೆಲಸದಲ್ಲಿ ನಿರತವಾಗಿದೆ. ಚಿಕ್ಕಮಗಳೂರು ನಗರದ ವಿವಿಧ ಭಾಗಗಳಲ್ಲಿ ಗೋಡೆ ಬರಹದ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಯುತ್ತಿದೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಈ ತಿಂಗಳ 26ರಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಂದು ಮತದಾನ ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆತರಲು ಜಾಗೃತಿ ಮೂಡಿಸಲಾಗುತ್ತಿದೆ. ಮತದಾನದ ಮಹತ್ವವನ್ನು ಸಾರಿ ಹೇಳುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಜನಸಂದಣಿ ಇರುವಂಥ ಜಾಗಗಳನ್ನು ಗುರುತಿಸಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಯುವ ತಂಡದೊಂದಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಕಾಲೇಜು ಮಕ್ಕಳು ಸಹಿತ ಕೈಜೋಡಿಸಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಸ್ವಯಂ ಸೇವಕರನ್ನು ಬಳಸಿಕೊಂಡು ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹುಬ್ಬಳ್ಳಿಯ ರೆವಲ್ಯೂಷನ್ ಮೈಂಡ್ ಸಂಸ್ಥೆಯ ಯುವ ತಂಡಕ್ಕೆ ಗೋಡೆ ಬರಹದ ಮೂಲಕ ಜಾಗೃತಿ ಮೂಡಿಸುವ ಜವಾಬ್ದಾರಿ ನೀಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದಲ್ಲಿ ಮತದಾನದ ಒಂದು ಶೇಕಡಾವಾರು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶಕ್ಕಿಂತ ವಿವಿಧ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ತಗೊಳ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು IDST ಕಾಲೇಜು ಕಾಂಪೌಂಡ್ ಆವರಣದಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ನಮ್ಮೆಲ್ಲ ಸಿಬ್ಬಂದಿಗಳು ಬಂದು ಗೋಡೆ ಬರಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಇದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರೆವಲ್ಯೂಷನ್ ಮೈಂಡ್ ಸಂಸ್ಥೆಯ ವಿನಾಯಕ್ ಕೋಗರಿ ಶೆಟ್ಟರ್ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸಕ್ಕಾಗಿ ತಮ್ಮ ತಂಡ ಹುಬ್ಬಳ್ಳಿಯಿಂದ ಆಗಮಿಸಿದ್ದೇವೆ ಎಂದು ಹೇಳಿದರು. ಮೇನ್ ಇಂಪಾರ್ಟೆನ್ಸ್ ಅಂದರೆ ಹೈ ಪಿಚ್ ಅಮೌಂಟ್ ಆಫ್ ಅವೇರ್ನೆಸ್ ಆಗುತ್ತೆ. ಆಮೇಲೆ ಯಂಗ್ಸ್ಟರ್ಸ್ಗೆ ಒಂದು ಅವೇರ್ ಆಗುತ್ತೆ. 18+ ಆಗಿದ್ದೀನಿ, ವೋಟರ್ ID ಅಪ್ಲೈ ಮಾಡಬೇಕು, ಆಮೇಲೆ ಹೋಗಿ ಎಲೆಕ್ಷನ್ ದಿನ ವೋಟ್ ಮಾಡಬೇಕು, ನನ್ನ ರೈಟ್ಸ್ ನಾನು ರೇಸ್ ಮಾಡಿ ಹ್ಯಾವ್ ಟು ಬ್ರಿಂಗ್ ಅ ಚೇಂಜ್. ಸೊ ಒನ್ಸ್ ನಾವು ಇದು ವೋಟಿಂಗ್ ಮಾಡಿದರೆ ಪ್ರತಿಯೊಬ್ಬ ಸಿಟಿಸನ್ಗೆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ವೋಟರ್ ID ಅಂದರೆ ಏನೇನು ಚೇಂಜಸ್ ಮಾಡ್ಬೋದು, ಅಥವಾ ನಾವು ವೋಟ್ ಮಾಡಿದರೆ ಹೌ ಕ್ಯಾನ್ ಐ ಬ್ರಿಂಗ್ ಅ ಚೇಂಜಸ್ ಅರೌಂಡ್ ಮೀ ಆ್ಯಂಡ್ ವಿ ಕ್ಯಾನ್ ಚೂಸ್ ಅ ವೈಸ್ ಲೀಡರ್. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆನೇಕಲ್ ಪಟ್ಟಣದಲ್ಲಿಂದು ಪೊಲೀಸರು ಮತ್ತು ಅರೆಸೇನಾ ಸಿಬ್ಬಂದಿಯ ಪಥ ಸಂಚಲನ ನಡೆಯಿತು.
ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡಿ ಪಾರದರ್ಶಕ ಮತ್ತು ಶಾಂತಿಯುತ ಚುನಾವಣೆ ನಡೆಸಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಸಹಾಯಕ ಚುನಾವಣಾಧಿಕಾರಿ ಚಂದ್ರಶೇಖರ್ ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸುವ ಉದ್ದೇಶದಿಂದ ಹಾಗೂ ಜನರು ನಿರ್ಭೀತಿಯಿಂದ ಮತಗಟ್ಟೆಗೆ ಬರಲು ಅನುವು ಮಾಡಿಕೊಡಲು ಪಥಸಂಚಲನ ನಡೆಸಲಾಯಿತು ಎಂದರು. ಸೊ ಅಂಥ ಟೈಮಲ್ಲಿ ಯಾವುದೇ ನಾಗರಿಕರು ಸಹಿತ ಒಂದು ಸಿಟಿಸನ್ ಸಿ ವಿಜಿಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಸೊ ಅದ್ರ ಮೂಲಕನೂ ಸಹಿತ ಕಂಪ್ಲೇಂಟನ್ನು ರೈಸ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಇದರಿಂದನೂ ಸಹಿತ ನಮಗೂ ಸಹಿತ ಒಂದು ಏನು ನಮಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕ ತಕ್ಷಣ ನಾವು ಯಾವುದೇ ಸಿ ವಿಜಿಲ್ ಕಂಪ್ಲೇಂಟ್ಗೆ ನಾವು 3 ನಿಮಿಷದೊಳಗೆ ಇದರ ಜೊತೆಗೆ ಸಿ ವಿಜಿಲ್ ಆಪ್ ಮೂಲಕ ಸಾರ್ವಜನಿಕರು ಚುನಾವಣಾ ಅಕ್ರಮಗಳ ಬಗ್ಗೆ ಸಹಾಯವಾಣಿ ಸಂಖ್ಯೆ 1950 ಮೂಲಕ ದೂರು ನೀಡಬಹುದು ಎಂದು ಹೇಳಿದರು. 1950 ನಂಬರ್ಗೆ ಡಯಲ್ ಮಾಡಿ, ಅದು ಫ್ರೀ ಟೋಲ್ ಫ್ರೀ ನಂಬರ್ ಅದು. ಸೊ ಆಗ ಆ ನಂಬರ್ಗೆ ಡಯಲ್ ಮಾಡಿ ಸಹಿತ ತಿಳಿಸ್ಬೋದಾಗಿದೆ.